ನಮಸ್ಕಾರ ಗೆಳೆಯರೆ. ನೀವು ರಾಕೆಟ್ ಲಾಂಚ್ ಅಂತ ತಕ್ಷಣ ಎಲಾನ್ ಮಸ್ಕ್ ಅಥವಾ ನಾಸಾ ಬಗ್ಗೆ ಯೋಚಿಸಬಹುದು. ಆದರೆ ಕೇವಲ ಒಂದು ಸೈಕಲ್ ಮತ್ತು ಎತ್ತಿನ ಗಾಡಿಯಿಂದ ಶುರುವಾಗಿ ಇವತ್ತು ಇಡೀ ಜಗತ್ತೇ ನಮ್ಮ ಕಡೆ ತಿರುಗಿ ನೋಡುವಂತೆ ಮಾಡಿದ ಒಂದು ಅದ್ಭುತ ಸಂಸ್ಥೆಯ ಕಥೆ ನಿಮಗೆ ಗೊತ್ತಾ? ಇವತ್ತು ನಾವು ಮಾತಾಡ್ತಿರೋದು ನಮ್ಮ ಹೆಮ್ಮೆಯ ಇಸ್ರೋ ಬಗ್ಗೆ. ಇದು ಕೇವಲ ಸೈನ್ಸ್ ಕಥೆ ಅಲ್ಲ ಬ್ರದರ್. ಇದು ಹಠ, ಅವಮಾನ, ಸೋಲು ಮತ್ತು ಆ ಸೋಲಿನಿಂದ ಎದ್ದು ಬಂದು ಇತಿಹಾಸ ಬರೆದ ನಮ್ಮ ದೇಶದ ಕಥೆ. ಕಥೆ ಶುರುವಾಗೋದು 1963ರಲ್ಲಿ ಕೇರಳದ ತುಂಬಾ ಅನ್ನೋ ಒಂದು ಪುಟ್ಟ ಹಳ್ಳಿ. ಅಲ್ಲಿ ಒಂದು ಹಳೆಯ ಚರ್ಚ್ ಇತ್ತು. ಆ ಚರ್ಚ್ ಒಳಗೆ ಫಾದರ್ ಪ್ರಾರ್ಥನೆ ಮಾಡ್ತಿರ್ಲಿಲ್ಲ. ಬದಲಾಗಿ ನಮ್ಮ ವಿಜ್ಞಾನಿಗಳು ರಾಕೆಟ್ ಬಿಡಿ ಭಾಗಗಳನ್ನು ಜೋಡಿಸ್ತಿದ್ರು. ಹೌದು, ಆ ಚರ್ಚ್ ನಮ್ಮ ಮೊದಲ ಲ್ಯಾಬ್ ಆಗಿತ್ತು. ಇನ್ನು ರಾಕೆಟ್ನ ಭಾಗಗಳನ್ನ ಎಲ್ಲಿಂದ ತರ್ತಿದ್ರು ಗೊತ್ತಾ? ಬಸ್ ಅಥವಾ ಲಾರಿಯಲ್ಲ, ಕೇವಲ ಒಂದು ಸೈಕಲ್ ಮೇಲೆ. ಯೋಚಿಸಿ, ತಿನ್ನೋಕೆ ಅನ್ನ ಇರಲಿಲ್ಲ, ಇರ್ಲಿಕ್ಕೆ ಸರಿಯಾದ ಮನೆ ಇರಲಿಲ್ಲ. ಅಂಥ ಬಡತನದ ಕಾಲದಲ್ಲಿ ಬಾಹ್ಯಾಕಾಶದ ಕನಸು ಕಂಡವರು ಯಾರು? ಅವರೇ ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಗುಜರಾತ್ನ ಅತಿ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಕೇಂಬ್ರಿಡ್ಜ್ನಲ್ಲಿ ಓದಿದ್ರು. ಅವರಿಗೆ ಬೇಕಿದ್ರೆ ಆರಾಮಾಗಿ ವಿದೇಶದಲ್ಲೇ ಇರಬಹುದಿತ್ತು. ಆದರೆ ಅವರಿಗೆ ಒಂದು ಹುಚ್ಚಿತ್ತು. ಬಾಹ್ಯಾಕಾಶ ತಂತ್ರಜ್ಞಾನ ಕೇವಲ ಶ್ರೀಮಂತ ದೇಶಗಳಿಗಲ್ಲ, ಅದು ನಮ್ಮ ದೇಶದ ಬಡ ರೈತರಿಗೆ, ಹಳ್ಳಿಯ ಮಕ್ಕಳಿಗೆ ಸಹಾಯ ಮಾಡಬೇಕು ಅನ್ನೋದು ಅವರ ಹಠವಾಗಿತ್ತು. ಆ ಕಾಲದಲ್ಲಿ ಇಂಟರ್ನೆಟ್ ಇಲ್ಲ, ಮೊಬೈಲ್ ಇಲ್ಲ, ಕಂಪ್ಯೂಟರ್ ಕೂಡ ಸರಿಯಾಗಿರಲಿಲ್ಲ. ಆದರೆ ಸಾರಾಭಾಯ್ ಅವರ ಲೆಕ್ಕಾಚಾರ, ಅವರ ಆ ಮೈಂಡ್ ಸೆಟ್ ಹೇಗಿತ್ತು ಗೊತ್ತಾ? ಅಮೆರಿಕ ಮತ್ತು ರಷ್ಯಾ ಬಾಹ್ಯಾಕಾಶದಲ್ಲಿ ಯಾರು ಬಾಸ್ ಅಂತ ತೋರಿಸಿಕೊಡಕ್ಕೆ ತಮ್ಮ ಅಹಂಕಾರಕ್ಕಾಗಿ ಕೋಟ್ಯಾಂತರ ಸುರಿತಿದ್ವು. ಆದರೆ ಸಾರಾಭಾಯ್ ಯೋಚನೆ ಮಾಡಿದ್ದು ಬೇರೆ ತರಹ. ನಮ್ಮ ದೇಶದಲ್ಲಿ ಲಕ್ಷಾಂತರ ಹಳ್ಳಿಗಳಿವೆ. ಪ್ರತಿಯೊಂದು ಹಳ್ಳಿಗೂ ರಸ್ತೆ ಕಟ್ಟಿ, ಕರೆಂಟ್ ಕಂಬ ನಟ್ಟು, ಕೇಬಲ್ ಎಳೆದು ಸ್ಕೂಲ್ ಕಟ್ಟಬೇಕು ಅಂದ್ರೆ ಇನ್ನೂ 50 ವರ್ಷ ಬೇಕು. ನಮಗೆ ಅಷ್ಟು ಟೈಮ್ ಇಲ್ಲ. ಅವರ ಪ್ಲಾನ್ ಲೀಪ್ ಫ್ರಾಗಿಂಗ್, ಅಂದ್ರೆ ಹಳೆಯ ದಾರಿನ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಫ್ಯೂಚರ್ಗೆ ಜಂಪ್ ಆಗೋದು. ನೆಲದ ಮೇಲೆ ಕೇಬಲ್ ಎಳೆಯೋ ಬದಲು ಆಕಾಶದಲ್ಲಿ ಒಂದು ಸ್ಯಾಟಿಲೈಟ್ ನಿಲ್ಲಿಸೋಣ ಅಂತ ಡಿಸೈಡ್ ಮಾಡಿದ್ರು. ಯಾವ ಹಳ್ಳಿಗೆ ಕರೆಂಟ್ ಕೂಡ ಇರಲಿಲ್ವೋ ಆ ಹಳ್ಳಿಯ ಪಂಚಾಯಿತಿ ಮುಂದೆ ಒಂದು ಕೋಳಿ ಜಾಲರಿಯ ಚಿಕನ್ ಮೆಶ್ನ ಆಂಟನಾ ಮತ್ತು ಒಂದು ಸಂಘ ಟಿವಿ ಇಟ್ರು. ಆಕಾಶದಿಂದ ಡೈರೆಕ್ಟ್ ಆಗಿ ರೈತರಿಗೆ ಬೆಳೆಯ ಬಗ್ಗೆ, ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಕ್ಲಾಸ್ ಶುರುವಾಯಿತು. ಅಂದ್ರೆ ಇವತ್ತಿನ ಇ ಲರ್ನಿಂಗ್ ಅಥವಾ ಯೂಟ್ಯೂಬ್ ಲೈವ್ ಕಾನ್ಸೆಪ್ಟ್ ಅನ್ನ ಅವರು 1960ರ ದಶಕದಲ್ಲೇ ಮಾಡಿದ್ರು. ನಾವು ಪ್ರತಿ ಸಾರಿ ಅಮೆರಿಕದ ಮುಂದೆ ಕೈ ಚಾಚ್ತಾ ಕೂತ್ರೆ ನಾವೆಂದೂ ಲೀಡರ್ ಆಗೋಕೆ ಸಾಧ್ಯನೇ ಇಲ್ಲ. ನಮ್ಮ ಟೆಕ್ನಾಲಜಿ ನಾವೇ ಬಿಲ್ಡ್ ಮಾಡಬೇಕು ಅನ್ನೋ ಛಲದಿಂದಲೇ 1969ರಲ್ಲಿ ಇಸ್ರೋ ಹುಟ್ಟುಕೊಂತು. ಆದರೆ ದಾರಿಯಷ್ಟು ಸುಲಭ ಇರಲಿಲ್ಲ. ನಾವು ಮೊದಲ ರಾಕೆಟ್ SLV-3 ಲಾಂಚ್ ಮಾಡಿದಾಗ ಅದು ನೇರವಾಗಿ ಬಂಗಾಳ ಕೊಲ್ಲಿಗೆ ಬಿತ್ತು. ಭಾರಿ ಸೋಲು. ಆಗಿನ ಟೀಮ್ ಲೀಡರ್ ಆಗಿದ್ದವರು ನಮ್ಮ APJ ಅಬ್ದುಲ್ ಕಲಾಂ ಅವರು. ಜಗತ್ತು ನಕ್ತು. ಭಾರತದ ಕೈಲಿದು ಸಾಧ್ಯವಿಲ್ಲ ಅಂದ್ರು. ಆದರೆ ಕಲಾಂ ಮತ್ತು ಅವರ ಟೀಮ್ ಬಿಡ್ಲಿಲ್ಲ. ಮುಂದಿನ ವರ್ಷವೇ ಅದೇ ರಾಕೆಟ್ ಬಳಸಿ ರೋಹಿಣಿ ಸ್ಯಾಟಲೈಟ್ ಅನ್ನ ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದ್ರು. ಇಲ್ಲಿಂದ ಶುರುವಾಗಿದ್ದು ನೋಡಿ ಇಸ್ರೋ ಅಸಲಿ ಆಟ. 2013ರಲ್ಲಿ ನಾಸಾ ತನ್ನ ಮಂಗಳ ಗ್ರಹದ ಮಿಷನ್ ಕ್ಯಾನ್ಸಲ್ ಮಾಡಿತು. ಯಾಕಂದ್ರೆ ಖರ್ಚು ತುಂಬಾ ಜಾಸ್ತಿ ಇತ್ತು. ಅದೇ ವರ್ಷ ಭಾರತ ಘೋಷಣೆ ಮಾಡಿತು, ನಾವು ಮಂಗಳನಿಗೆ ಹೋಗ್ತೇವೆ ಅಂತ. ಅಮೆರಿಕ, ಯುರೋಪ್ ಮೀಡಿಯಾಗಳು ಭಾರತದ ಬಡತನದ ಬಗ್ಗೆ ಆಡ್ಕೊಂಡ್ವು. ಆದರೆ ಇಸ್ರೋ ವಿಜ್ಞಾನಿಗಳು ಮಾಡಿದ್ದೇ ಬೇರೆ. ಕೇವಲ 450 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಮಂಗಳಯಾನ ಮಾಡಿದ್ರು. ಬ್ರೋ, ಅದೇ ವರ್ಷ ರಿಲೀಸ್ ಆದ ಹಾಲಿವುಡ್ ಸಿನಿಮಾ ಗ್ರಾವಿಟಿ ಬಜೆಟ್ 850 ಕೋಟಿಗಿಂತ ಜಾಸ್ತಿ ಇತ್ತು. ಅಂದ್ರೆ ಒಂದು ಫಿಲ್ಮ್ ಬಜೆಟ್ನ ಅರ್ಧ ಖರ್ಚಿನಲ್ಲಿ ನಾವು ಮಂಗಳ ಗ್ರಹ ತಲುಪಿದ್ವಿ. ಮತ್ತೊಂದು ಗ್ರೇಟ್ ವಿಷಯ ಅಂದ್ರೆ ಅಮೆರಿಕ, ರಷ್ಯಾ, ಚೀನಾ ಕೂಡ ಮೊದಲ ಪ್ರಯತ್ನದಲ್ಲಿ ಮಂಗಳದ ಕಕ್ಷೆ ಸೇರಲು ಸೋತಿದ್ವು. ಆದರೆ ಭಾರತ ಮೊದಲ ಪ್ರಯತ್ನದಲ್ಲೇ ಮಂಗಳದ ಕಕ್ಷೆ ಸೇರಿದ ಜಗತ್ತಿನ ಏಕೈಕ ದೇಶ ಆಯಿತು. ಅದು ನಮ್ಮ ಟ್ಯಾಲೆಂಟ್. ಆದರೆ ಬಾಹ್ಯಾಕಾಶ ಅಂದ್ರೆ ಬರೀ ಗೆಲುವಲ್ಲ, ಇಲ್ಲಿ ಕಣ್ಣೀರು ಕೂಡ ಇದೆ. 2019ರ ಚಂದ್ರಯಾನ 2 ನಿಮ್ಗೆ ನೆನಪಿಬಹುದು. ಇಡೀ ದೇಶ ಟಿವಿ ಮುಂದೆ ಕೂತಿತ್ತು. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಯಲು ಕೆಲವೇ ನಿಮಿಷಗಳು ಬಾಕಿ ಇರುವಾಗ ವಿಕ್ರಮ್ ಲ್ಯಾಂಡರ್ ಕ್ರ್ಯಾಶ್ ಆಯಿತು. ಸಂಪರ್ಕ ಕಡಿತಗೊಂಡು. ಆಗಿನ ಇಸ್ರೋ ಅಧ್ಯಕ್ಷ KC ಶಿವನ್ ಅವರು ಪ್ರಧಾನಿ ಮೋದಿಯವರ ಹೆಗಲ ಮೇಲೆ ಬಿದ್ದು ಅತ್ತ ದೃಶ್ಯ ಇಡೀ ದೇಶದ ಕಣ್ಣಾಲಿಗಳನ್ನ ಒದ್ದೆ ಮಾಡಿತ್ತು. ಆ ಸೋಲು ತುಂಬಾ ದೊಡ್ಡದಾಗಿತ್ತು. ಆದರೆ ಇಸ್ರೋ ಡಿಕ್ಷನರಿಯಲ್ಲಿ ಸೋಲು ಅಂದ್ರೆ ಮುಗಿಯಿತು ಅಂತ ಅಲ್ಲ, ಮತ್ತೆ ಪ್ರಯತ್ನಿಸುವಂತ. 4 ವರ್ಷದ ಕಠಿಣ ಪರಿಶ್ರಮ. ವಿಜ್ಞಾನಿಗಳು ಎಲ್ಲಿ ತಪ್ಪಾಗಿದೆ ಅಂತ ಹುಡುಕಿದ್ರು, ತಿದ್ಕೊಂಡ್ರು. 2023ರ ಆಗಸ್ಟ್ 23ರಂದು ಚಂದ್ರಯಾನ 3 ಮಿಷನ್ ಮೂಲಕ ಇತಿಹಾಸ ಬರೆಯಿತು. ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿತು. ಜಗತ್ತಿನಲ್ಲಿ ಅಮೆರಿಕ, ರಷ್ಯಾ, ಚೀನಾ ಚಂದ್ರನ ಮೇಲೆ ಇಳಿದಿವೆ. ಆದರೆ ಚಂದ್ರನ ಕತ್ತಲೆಯ ಭಾಗ ಯಾರಿಗೂ ಸಾಧ್ಯವಾಗದ ದಕ್ಷಿಣ ಧ್ರುವದಲ್ಲಿ ಇಳಿದ ಮೊದಲ ದೇಶ ನಮ್ಮ ಭಾರತ. ಮತ್ತೊಂದು ಇಮೋಷನಲ್ ಕನೆಕ್ಷನ್ ಗೊತ್ತಾ? ಆ ಲ್ಯಾಂಡರ್ನ ಹೆಸರು ವಿಕ್ರಮ್. 1971ರಲ್ಲಿ ತೀರಿಕೊಂಡ ವಿಕ್ರಮ್ ಸಾರಾಭಾಯ್ ಅವರ ಕನಸು 52 ವರ್ಷಗಳ ನಂತರ ಅವರ ಹೆಸರಿನಲ್ಲೇ ನನಸಾಯಿತು. ಈಗ ಇಸ್ರೋ ಮುಂದಿನ ಪ್ಲಾನ್ ಏನು ಅಂತ ಕೇಳ್ತೀರಾ? ಕಥೆ ಚಂದ್ರನಿಗೆ ನಿಂತಿಲ್ಲ. 2025ರಲ್ಲಿ ಇಸ್ರೋ ಮತ್ತೊಂದು ಲೆವೆಲ್ಗೆ ಹೋಗ್ತಾ ಇದೆ. ಇತ್ತೀಚೆಗೆ ಜನವರಿಯಲ್ಲಿ ಸ್ಪ್ಯಾಡೆಕ್ಸ್ ಅನ್ನೋ ಮಿಷನ್ ಯಶಸ್ವಿಯಾಗಿ ಮಾಡಿದೆ.
ಅಂದ್ರೆ ಬಾಹ್ಯಾಕಾಶದಲ್ಲಿ 2 ಸ್ಯಾಟಲೈಟ್ಗಳನ್ನ ಒಂದಕ್ಕೊಂದು ಜೋಡಿಸೋದು. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಭವಿಷ್ಯದಲ್ಲಿ ನಾವೇ ಸ್ವಂತ ಸ್ಪೇಸ್ ಸ್ಟೇಷನ್ ಕಟ್ಟಬೇಕಾದ್ರೆ ಈ ಟೆಕ್ನಾಲಜಿ ಬೇಕೇ ಬೇಕು. ಈ ಸಾಧನೆ ಮಾಡಿದ ಕೇವಲ 4ನೇ ದೇಶ ಭಾರತ. ಈಗ ನೀವು ಕೇಳಬಹುದು, ಬ್ರೋ ಇದೆಲ್ಲ ಸರಿ, ಆದ್ರೆ ಇದರಿಂದ ನಮಗೇನ್ ಲಾಭ ಅಂತ. ಒಂದು ಕ್ಷಣ ಯೋಚಿಸಿ. ನೀವಿವತ್ತು ಮೊಬೈಲ್ನಲ್ಲಿ ಗೂಗಲ್ ಮ್ಯಾಪ್ಸ್ ಬಳಸ್ತೀರಾ, ಅದಕ್ಕೆ ಸಿಗ್ನಲ್ ಕೊಡೋದು ಸ್ಯಾಟಲೈಟೇ. ಭಾರತದೇ ಸ್ವಂತ GPS ಸಿಸ್ಟಮ್ ಇದೆ, ಅದರ ಹೆಸರು ನಾವಿಕ್. ಇದನ್ನ ಡೆವಲಪ್ ಮಾಡಿದ್ದು ಇಸ್ರೋ. ನಾಳೆ ಮಳೆ ಬರುತ್ತಾ ಇಲ್ವಾ ಅಂತ ರೈತರಿಗೆ ಮೊದಲೇ ಗೊತ್ತಾಗೋದು ಇಸ್ರೋ ಸ್ಯಾಟಲೈಟ್ಗಳಿಂದ. ನೀವು ಟಿವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ಲೈವ್ ನೋಡ್ತೀರಾ, ಅದು ಕೂಡ ಸ್ಯಾಟಲೈಟಿಂದ. ಕರಾವಳಿಯಲ್ಲಿ ಚಂಡಮಾರುತ ಬಂದಾಗ ಲಕ್ಷಾಂತರ ಜನರನ್ನ ಮೊದಲೇ ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರಿಸಿ ಅವರ ಜೀವ ಉಳಿಸಿದ್ದು ಇಸ್ರೋ ಕೊಟ್ಟ ಡೇಟಾದಿಂದ. ಸೊ ಇಸ್ರೋ ಬರೀ ರಾಕೆಟ್ ಬಿಡೋ ಸಂಸ್ಥೆಯಲ್ಲ, ಇದು ನಮ್ಮ ದೈನಂದಿನ ಜೀವನದ ಒಂದು ಭಾಗ. 1963ರಲ್ಲಿ ಸೈಕಲ್ ಮೇಲೆ ರಾಕೆಟ್ ತಂದಿದ್ದ ದಿನದಿಂದ ಇವತ್ತು ಚಂದ್ರನ ದಕ್ಷಿಣ ಧ್ರುವ ತಲುಪಿ ಸ್ವಂತ ಸ್ಪೇಸ್ ಸ್ಟೇಷನ್ ಕಟ್ಟೋವರೆಗೆ ನಡೆದು ಬಂದ ಹಾದಿ ಇದೆಯಲ್ಲ, ಅದು ಬರೀ ವಿಜ್ಞಾನದ ಕಥೆ ಅಲ್ಲ, ಅದು ಪ್ರತಿಯೊಬ್ಬ ಭಾರತೀಯನ ಆತ್ಮವಿಶ್ವಾಸದ ಕಥೆ. ಸಾಧಿಸೋ ಛಲ ಇದ್ರೆ ಸಂಪನ್ಮೂಲಗಳ ಕೊರತೆ ನಮ್ಮನ್ನ ತಡೆಯಲು ಸಾಧ್ಯವಿಲ್ಲ ಅನ್ನೋದಕ್ಕೆ ಇಸ್ರೋನೇ ಸಾಕ್ಷಿ. ನೀವಿವತ್ತು ಈ ವಿಡಿಯೋ ನೋಡ್ತಿರೋದು ಕೂಡ ಒಂದು ಸ್ಯಾಟಲೈಟ್ ಮೂಲಕ ಬಂದ ಸಿಗ್ನಲ್ ಇಂದ. ಒಂದು ಬಾರಿ ಮೇಲಕ್ಕೆ ಆಕಾಶದ ಕಡೆ ನೋಡಿ, ಅಲ್ಲಿ ನಮ್ಮ ದೇಶದ ಕನಸುಗಳು ಹಾರಾಡ್ತಿವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಆ ಲೈಕ್ ಬಟನ್ ಒತ್ತಿ ಮತ್ತು ಇಸ್ರೋನ ಈ ಸಾಧನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ತಿಳಿಸಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ವಿಜ್ಞಾನ್.